ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಲ್ಲ, 2030 ಡೈಮೆನ್ಷನಲ್ಲಿ ಬಿಲ್ಟ್ ಆಗಿರೋ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನೀವು ನೋಡ್ಬೋದು ಸುತ್ತಮುತ್ತ ಪ್ರಾಪರ್ಟಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ನಿಮಗೆ ಪ್ರಾಪರ್ 30 ಫೀಟ್ ವೈಡ್ ರೋಡ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ BDA ಕಡೆಯಿಂದ. ಇದು ನಿಮಗೆ ಸರ್ ಎಂ ವಿಶ್ವೇಶ್ವರ ಲೇಔಟ್ ಬರುತ್ತೆ. ಆಗಲೇ ಹೇಳ್ದಂಗೆ ನೀವು ನೋಡ್ಬೋದು ಎಲಿವೇಶನ್ ಯಾವ ರೀತಿ ಇದೆ ಅಂತ ಹೇಳಿ. ಒಂದು ಯೂನಿಕ್ ಆದ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಟೆಡ್ ಆಗಿರೋ ಹೌಸ್ ಅಂತಲೇ ಹೇಳ್ಬೋದು ನಿಮಗೆ. ಬನ್ನಿ ಈಗ ಪ್ರಾಪರ್ಟಿ ಒಳಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಕಂಪ್ಲೀಟ್ ಕಾರ್ ಪಾರ್ಕಿಂಗ್ನ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ವಾಟರ್ ಫೆಸಿಲಿಟಿಯಾಗಿ ನಿಮಗೆ ಇಲ್ಲಿ ಸಮ್ ಟ್ಯಾಂಕ್ ಬರುತ್ತೆ, ಹಾಗೆ ಬೋರ್ವೆಲ್ ಕೂಡ ಇದೆ. ಹಾಗೆ ಕಾವೇರಿ ಲೈನಿಗೆ ಕೂಡ ನಿಮಗೆ ಪ್ರಾವಿಷನ್ನ ಬಿಟ್ಟಿದ್ದಾರೆ. ಆರಾಮಾಗಿ ನೀವೊಂದು 3 ಕಾರ್ಸ್ನ ಪಾರ್ಕ್ ಮಾಡ್ಕೊಬೋದು. ನೀವು ನೋಡ್ತಾ ಇದ್ದೀರಾ ಪಾರ್ಕಿಂಗ್ ಯಾವ ರೀತಿ ಇದೆ ಅಂತ ಹೇಳಿ. ನಿಮಗೆ ಎಲೆಕ್ಟ್ರಿಕ್ಸ್ ಬೈಕ್ಗಳು ಇತ್ತು ಅಂತ ಕೂಡ ನಿಮಗೆ ಚಾರ್ಜಿಂಗ್ ಪೋರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು ನಿಮಗೆ ಇದು ಎಲಿವೇಶನ್ ಹತ್ರ ಈ ರೀತಿ ನೋಡ್ಲಿಕ್ಕೆ ಸಿಗತ್ತೆ. ಇಲ್ಲೇ ನಿಮಗೆ ಶೂ ರ್ಯಾಕ್ನು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ನಿಮಗೆ ಶೂ ರ್ಯಾಕ್ಸ್ನ ಪ್ರಾವಿಷನ್ ಆಗಿರುತ್ತೆ. ಮುಂದೆ ಹೋಗ್ತಾ ಇದ್ದಂಗೆ ನೀವು ನೋಡ್ಬೋದು, ಇದು ಈ ಪ್ರಾಪರ್ಟಿಯ ಮೇನ್ ಡೋರ್ ಬರುತ್ತೆ. ನೀವು ನೋಡ್ತಾ ಇದ್ದೀರಾ, ನಿಮಗೆ 8 ಫೀಟ್ ಮೇನ್ ಡೋರ್ ಬರುತ್ತೆ. ನೀವು ನೋಡ್ಬೋದು ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಇದು TV ಯೂನಿಟ್ ಬರುತ್ತೆ. ಹಾಗೆ ಈ ಪ್ರಾಪರ್ಟಿ ಬಂದು ನಿಮಗೆ ಡಬಲ್ ಫಾಲ್ ಸೀಲಿಂಗ್ ಆಗಿರುತ್ತೆ. ನೀವು ನೋಡ್ಬೋದು ಮೇಲ್ಗಡೆ ವಿಂಡೋಸ್ ಆಗಿರ್ಬೋದು, ಹಾಗೆ ಸ್ಟೆಪ್ಸಲ್ಲಿ ನಿಮಗೆ ರೈಲಿಂಗ್ಸ್ಗಳಾಗಿರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ನಿಮಗೆ ಇಲ್ಲಿ ಪರ್ಮನೆಂಟ್ ಸೀಟಿಂಗ್ ಏರಿಯಾ ಆಗಿ ನಿಮಗೆ ಒಂದು ಸೋಫಾ ಹಾಕೊಳ್ಳೋದ್ರ ಬದಲು ಒಂದು ಪರ್ಮನೆಂಟ್ ಸೀಟಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ನೀವು ನೋಡ್ಬೋದು, ಇಲ್ಲಿ ಒಂದು ದೇವ್ರ ಮನೆ ಪ್ರಾವಿಷನ್ ಇದೆ. ಒಳ್ಳೆ ಸ್ಪೇಷಿಯಸ್ ಆದ ದೇವ್ರ ಮನೆ ಅಂತಲೇ ಹೇಳ್ಬೋದು. ದೇವ್ರ ಮನೆಯ ಲೆಫ್ಟ್ ಸೈಡ್ಗೆ ನಿಮಗೆ ಎಲ್ ಶೇಪ್ಡ್ ಓಪನ್ ಕಿಚನ್ ಬರುತ್ತೆ. ನೀವು ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ ಹೇಳಿ. ಮೇಲ್ಗಡೆ ಕೂಡ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದು ಅಟ್ಯಾಚ್ಡ್ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಅದೇ ಯುಟಿಲಿಟಿಯಲ್ಲಿ ನಿಮಗೆ ಇಲ್ಲಿ ಒಂದು ವಾಶ್ರೂಮ್ ಕೂಡ ಬರುತ್ತೆ. ಕಿಚನ್ಗೆ ಅಟ್ಯಾಚ್ಡ್ ಆಗಿನೇ ನಿಮಗೆ ಡೈನಿಂಗ್ ಏರಿಯಾ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನೀವು ನೋಡ್ಬೋದು. ಹಾಗೆ ನಿಮಗೆ ಕಾಕ್ರಿ ಯೂನಿಟ್ ಆಗಿರ್ಬೋದು ಅಥವಾ ಸ್ಟೋರೇಜ್ ಯೂನಿಟ್ ಆಗಿರ್ಬೋದು, ಪ್ರತಿಯೊಂದು ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಫಾಲ್ ಸೀಲಿಂಗ್ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಈ ಮನೆಯಲ್ಲಿ ನಿಮಗೆ ಲಿಫ್ಟ್ ಪ್ರಾವಿಷನ್ ಇರುವಂಥ ಪ್ರಾಪರ್ಟಿ. ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಸೀಲಿಂಗ್ನಲ್ಲಿ ನಿಮಗೆ ಆ ಪ್ರಾವಿಷನ್ನ ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಕ್ಲ್ಯಾಂಪ್ಸ್ಗಳನ್ನ ಹಾಕಿ POPಯಲ್ಲಿ ಕ್ಲೋಸ್ ಮಾಡಿಕೊಟ್ಟಿದ್ದಾರೆ. ಸೊ ದಟ್ ನೀವು ಕ್ಲ್ಯಾಂಪ್ಸ್ಗಳನ್ನ ಓಪನ್ ಮಾಡಿಕೊಂಡ್ರೆ ಕಂಪ್ಲೀಟ್ ಬಿಲ್ಡಿಂಗು ನೀವು ಲಿಫ್ಟ್ನ ಪ್ರಾವಿಷನ್ ಮಾಡ್ಕೊಬೋದು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ. ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನಿಮಗೆ ಲಿಫ್ಟ್ ಪ್ರಾವಿಷನ್ ಇದೆ. ಆಗಲೇ ನಾನು ನಿಮ್ಗೆ ಹೇಳ್ದಂಗೆ ಇದು ಡಬಲ್ ಫಾಲ್ ಸೀಲಿಂಗ್ ಪ್ರಾಪರ್ಟಿ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ಕೆಳಗಡೆ ನಿಮಗೆ ಲಿವಿಂಗ್ ಏರಿಯಾ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಯೂಜ್ ವಿಂಡೋಸ್ ನೀವು ನೋಡ್ತಾ ಇರ್ಬೋದು. ವೆಂಟಿಲೇಷನ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಒಂದು ಬಾಲ್ಕನಿ ಕೂಡ ಇದೆ ನಿಮಗೆ. ನೀವು ನೋಡ್ಬೋದು, ನಿಮಗೆ ಬಾಲ್ಕನಿ ಏರಿಯಾ ಬರುತ್ತೆ. ಹಾಗೆ ಇಲ್ಲಿ ಇಂಡೋರ್ ಪ್ಲಾಂಟೇಶನ್ಗೆ ನಿಮಗೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ನೀವು ನೋಡ್ಬೋದು. ಈ ಫ್ಲೋರ್ನಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ವಿತ್ ಕಾಟ್ ಆಗಿರ್ಬೋದು, ಹಾಗೆ ಸ್ಲೈಡಿಂಗ್ ಡೋರ್ಸ್ ಇರೋ ವಾರ್ಡ್ರೋಬ್ಸ್ ಆಗಿರ್ಬೋದು, ಸ್ಟೋರೇಜ್ ಯೂನಿಟ್ ಪರ್ಪಸ್ ಆಗಿರ್ಬೋದು. ಹಾಗೆ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ ಈ ಪ್ರಾಪರ್ಟಿಯ ಈ ಮಾಸ್ಟರ್ ಬೆಡ್ರೂಮಲ್ಲಿ. ಹಾಗೆ ನಿಮಗೆ ಒಂದು ಪ್ರೈವೇಟ್ ರೂಮಿಗೂ ಕೂಡ ಒಂದು ಬಾಲ್ಕನಿಯನ್ನು ಪ್ರಾವಿಷನ್ ಮಾಡಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ
ಹಿಂದೆಗಡೆ ಡಕ್ಟ್ ಸ್ಪೇಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಂದು ಬಾಲ್ಕನಿಯಾಗಿ ಯುಟಿಲೈಸ್ ಮಾಡಿದ್ದಾರೆ. ನೀವು ನೋಡ್ಬೋದು. ಈ ಫ್ಲೋರ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಸ್ಟೆಪ್ಸಿಗೂ ಕೂಡ ನಿಮಗೆ ಗ್ರನೈಟ್ನ ಉಪಯೋಗಿಸಿದ್ದಾರೆ. ಹಾಗೆ ನೋಡ್ಬೋದು, ನಿಮಗೆ ಇಲ್ಲಿ ಬೆಳಕಿನ ಪರ್ಪಸ್ಸಿಗೋಸ್ಕರ ಇಲ್ಲೂ ಕೂಡ ಒಂದು ಗ್ಲಾಸ್ ಹಾಕಿ ಬೆಳಕಿಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾನು ಹೇಳ್ದಂಗೆ ಈ ಫ್ಲೋರಿಗೆ ಕೂಡ ಲಿಫ್ಟ್ ಆಕ್ಸೆಸ್ ಬರುತ್ತೆ. ನೆಕ್ಸ್ಟ್ ಫ್ಲೋರ್ನಲ್ಲಿ ನೀವು ನೋಡ್ಬೋದು, ಆಪೋಸಿಟ್ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಮೇಲ್ಗಡೆ ಸನ್ಲೈಟಿಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಹಾಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಕಾಟ್ ಆಗಿರ್ಬೋದು, ವಾರ್ಡ್ರೂಬ್ಸ್ಗಳಾಗಿರ್ಬೋದು, ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಇಲ್ಲಿ ಬಾಲ್ಕನಿಯನ್ನು ಕೂಡ ಪ್ರೊವಿಷನ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಪ್ರತಿ ಒಂದು ರೂಮಿಗೂ ಕೂಡ ಒಂದು ಬಾಲ್ಕನಿ ಇದೆ. ನೀವು ನೋಡ್ತಾ ಇದ್ದೀರಾ ಬಾಲ್ಕನಿ ಯಾವ ರೀತಿ ಇದೆ ಅಂತ ಹೇಳಿ. ಚಿಲ್ಡ್ರನ್ಸ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ಕೆಳಗಡೆ ಸೇಮ್ ಆ್ಯಸ್ ಇಟ್ ಈಸ್ ಕಾಟ್ ಆಗಿರ್ಬೋದು, ಹಾಗೆ ವಾರ್ಡ್ರೂಬ್ಸ್ಗಳಾಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಒಂದು ಬಾಲ್ಕನಿ ಹಾಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ನು ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಟೆರೆಸ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡೋಣ. ಮೇಲ್ಗಡೆ ಟೆರೆಸ್ ತನಕನೂ ಕೂಡ ನಿಮಗೆ ಫ್ಲೋರಿಂಗ್ಗೆ ಗ್ರನೈಟ್ ಆಗಿರ್ಬೋದು, ಸ್ಟೆಪ್ಸಿಗೂ ಕೂಡ ಗ್ರನೈಟ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ MS ಗೇಟ್ನ ಪ್ರಾವಿಷನ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಸಿಗೋಸ್ಕರ. ಇದು ಈ ಮನೆಯ ಟೆರೆಸ್ ಏರಿಯಾ ಬರುತ್ತೆ. ನೀವು ನೋಡ್ತಾ ಇದ್ದೀರಾ. ಸುತ್ತಮುತ್ತ ಏರಿಯಾ ನೀವು ನೋಡ್ಬೋದು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಇದು ಟ್ಯಾಂಕ್ ಏರಿಯಾ ಬರುತ್ತೆ. ಹಾಗೆ ಇಲ್ಲಿ ವಾಷಿಂಗ್ ಸ್ಪೇಸ್ ಕೂಡ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇದನ್ನು ನಿಮಗೆ ಸನ್ಲೈಟ್ ತೋರಿಸಿದ್ನಲ್ಲ ಆ ಜಾಗ ಬರುತ್ತೆ. ಇವತ್ತಿನ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. 2030 ಡೈಮೆನ್ಷನಲ್ಲಿ ವಿತ್ ಲಿಫ್ಟ್ ಇರುವಂಥ ಪ್ರಾಪರ್ಟಿ, ಲಿಫ್ಟ್ ಪ್ರಾವಿಷನ್ ಇರುವಂಥ ಪ್ರಾಪರ್ಟಿ, ಹಾಗೆ ಡಬಲ್ ಫಾಲ್ ಸೀಲಿಂಗ್ ಇರುವಂಥ ಪ್ರಾಪರ್ಟಿ ಕೇಳ್ತಾ ಇರೋರಿಗೆ ಇದೊಂದು ಒಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. 2030 ಈಸ್ಟ್ ಫೇಸಿಂಗ್ ಸೈಟ್, ಹಾಗೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ವಾಟರ್ಗೆ ನಾನು ಕೆಳಗಡೆನೇ ಇನ್ಫಾರ್ಮ್ ಮಾಡ್ದಂಗೆ ನಿಮಗೆ ಕಾವೇರಿ ಹಾಗೆ ಬೋರ್ವೆಲ್ ಎರಡೂ ಕೂಡ ವಾಟರ್ ಫೆಸಿಲಿಟೀಸ್ ಇದೆ. ಹಾಗೆ ನಿಮಗೆ ಒಂದು 8000 ಲೀಟರ್ ಕೆಪಾಸಿಟಿಯ ಸಮ್ ಟ್ಯಾಂಕ್ ಇದೆ. ಹಾಗೆ ಓವರ್ ಹೆಡ್ ಟ್ಯಾಂಕ್ ಕೂಡ ನಿಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗಿಗೆ ನಿಮಗೆ ಕಂಪ್ಲೀಟ್ಲಿ ಗ್ರನೈಟ್ ಹಾಗೆ ವೆಟ್ರಿಫೈಡ್ ಮಾರ್ಬಲ್ ಟೈಲ್ಸ್ಗಳನ್ನ ಉಪಯೋಗಿಸಿದ್ದಾರೆ. ಹಾಗೆ ನಿಮಗೆ ಟೀಕುಡ್ ಡೋರ್ಸ್ಗಳು, ಹಾಗೆ ನಿಮಗೆ ಇಂಜಿನಿಯರಿಂಗ್ ವುಡ್ ಡೋರ್ಸ್ಗಳನ್ನ ಉಪಯೋಗಿಸಿದ್ದಾರೆ. ಮೇನ್ಲಿ ಈ ಪ್ರಾಪರ್ಟಿಯ ಪ್ರೈಸಿಂಗಿಗೆ ಬರೋದಾದರೆ 1,60,00,000 ನೆಗೋಷಿಯಬಲ್ ಹೇಳ್ತಾರೆ. 1.6 CR ನೆಗೋಷಿಯಬಲ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಯಾವುದೇ ಥರ ಪ್ರಾಪರ್ಟೀಸ್ಗಳು ಬೇಕು ಅಂತ ಅಂದ್ರೂ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವುದೇ ಥರ ಪ್ರಾಪರ್ಟೀಸ್ ಬೇಕು ಅಂದರೂ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ ನಿಮ್ಮ ಕನಸಿನ ಪ್ರಾಪರ್ಟಿನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ರಿಗೂ ಧನ್ಯವಾದ. ಇದೇ ರೀತಿ ವಿಡಿಯೋ ನೋಡ್ತಾ ಇದ್ದೀನಿ.